ರೆಡ್ ಚಿಲೀಸ್, ಇಂಗು, ತೆಂಗು ಅಷ್ಟೇ. ದಿಸ್ ಇಸ್ ದ ಬೇಸ್ ಆಫ್ ಅ ಪ್ರಾನ್ ಕರಿ. ಇದಕ್ಕೆ ಜೀರಾ ಮಸಾಲ ಅಥವಾ ಕೊರಿಯಾಂಡರ್ ಪೌಡರ್, ಇನ್ನು ಜಿಂಜರ್, ಗಾರ್ಲಿಕ್ ಆ ತರದ್ದೆಲ್ಲ ಏನು ಹಾಕಲ್ಲ. ಬರೀ 3 ಇಂಗ್ರೀಡಿಯೆಂಟ್ ಯೂಸ್ ಮಾಡಿ. ಎಸ್ ನಂಗೆ ತುಂಬಾ ಇಷ್ಟ ಅಡಿಗೆ ಮಾಡೋದು, ಬಟ್ ಪೇಷನ್ಸ್ ಇರ್ಬೇಕು ಅಡಿಗೆ ಮಾಡೋ ಟೈಮಲ್ಲಿ. ನನಗೆ ಸೂ ಶೆಫ್ ಬೇಕಾಗತ್ತೆ ಸ್ವಲ್ಪ ತರಕಾರಿ ಗಿರ್ಕಾರಿ ಎಲ್ಲ ಕಟ್ ಮಾಡ್ಕೊಡಕ್ಕೆ, ಬಟ್ ನನಗೆ ತುಂಬಾ ಇಂಟರ್ಫಿಯರ್ ಮಾಡಿದ್ರೆ ಇಷ್ಟ ಆಗಲ್ಲ. ನಂಗೆ ಬಿಟ್ಬಿಡ್ಬೇಕು. ಬಿಕಾಸ್ ವೆನ್ ಯು ಕುಕ್ ಅಲ್ವಾ, ನಿಮ್ ಎನರ್ಜೀಸ್ ಎಲ್ಲ ನೀವು ಅದಕ್ಕೆ ಹಾಕ್ಬಿಟ್ಟು ಕುಕ್ ಮಾಡ್ತಿರ್ತೀರಾ. ಸೊ ಎಸ್ಪೆಷಲಿ ವೆನ್ ಯು ಫೀಡ್ ಅದರ್ಸ್ ಆರ್ ಮೇ ಬಿ ಯು ಆರ್ ಹೋಸ್ಟಿಂಗ್ ಸಂಬಡಿ ಅಂತ ಹೇಳಿದಾಗ ಇಟ್ ಹ್ಯಾಸ್ ಟು ಬಿ ಲೈಕ್ ಒಂದ್ ಒಳ್ಳೆ ಎನರ್ಜಿಯಿಂದ ಮಾಡಿರೋ ಅಡಿಗೆ ಆದ್ರೆ ಮಾತ್ರ ನೀವು ಬಡ್ಸೋಕು ಕೂಡ ನಿಮ್ಗೊಂದು ಇದಿರುತ್ತೆ, ಏನೋ ಪವರ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯು ಡೋಂಟ್ ಫೀಲ್ ದಟ್ ಹೋಲ್ ಅಥೆಂಟಿಸಿಟಿ. ಮನುತವ್ರೆ, ತಮ್ಮ ಪ್ರೊಫೆಷನ್ ಅಲ್ಲಿ ನಿದ್ದೆ ತುಂಬಾ ಇಂಪಾರ್ಟೆಂಟ್. ತಾವು ಸಿನಿಮಾ ಶೂಟಿಂಗು ಅನಂತರ ಓಡಾಡ್ತಿರ್ತೀರಿ, ವರ್ಕ್ಔಟ್, ಇದೆಲ್ಲದಕ್ಕೂ ಕೂಡ ನಿದ್ದೆ ತುಂಬಾ ಮುಖ್ಯ ಆಗತ್ತೆ. ತಾವ್ ಎಷ್ಟೊತ್ತು ನಿದ್ದೆ ಮಾಡ್ತೀರಿ? ನಿದ್ದೆ ನನ್ ತುಂಬಾ ಫೇವ್ರೇಟ್ ಸರ್. ಆಕ್ಚುಲಿ ನೀವ್ ನೋಡಕ್ ಹೋದ್ರೆ ಕುಂಭಕರ್ಣ ನೆಕ್ಸ್ಟ್ ಮಲಗಿಸಿ ಯಾರು ಜಾಸ್ತಿ ಮಲಗ್ತಾರೆ ಅಂದ್ರೆ ಐ ಥಿಂಕ್ ನನ್ಗೆ ಅಟ್ ಲೀಸ್ಟ್ ಒಂದು 4-5 ಜನ ನೀನು ಕುಂಭಕರ್ಣ ರೇಂಜ್ ಅಲ್ಲಿ ಮಲ್ಗೋರ್ ನನ್ಗೆ ಸೆಕೆಂಡ್ ಪ್ರೈಸ್ ಆದ್ರೂ ರನ್ನರ್ ಅಪ್ ಆದ್ರೂ ಹಾಗೆ ಆಗ್ತೀನಿ ಅಂತ ಅನ್ಕೊಂತೀನಿ. ಬಟ್ ಒನ್ ಬೆಸ್ಟ್ ಪಾರ್ಟ್ ಇಸ್ ಐ ಕ್ಯಾನ್ ಆಲ್ಸೋ ಕಂಟ್ರೋಲ್ ಮೈ ಸ್ಲೀಪ್, ಬಟ್ ಐ ಕ್ಯಾನ್ ಸ್ಲೀಪ್ ಎನಿವೇರ್, ಎನಿ ಡೇ, ಎನಿ ಟೈಮ್, ಬಿಕಾಸ್ ಮೈ ಲೈಫ್ ಇಸ್ ಸೋ ಲೈಕ್ ಸ್ಟ್ರೆಸ್ಲೆಸ್. ಐ ಮೀನ್ ಟಚ್ ವುಡ್, ಬಿಕಾಸ್ ಐ ಥಿಂಕ್ ದ ಸಿಚುವೇಶನ್ ಇನ್ ಮೈ ಲೈಫ್ ಅಂದ್ರೆ ನನ್ನ ಜೀವನದಲ್ಲಿ ಆಗಿರುವಂತ ಎಲ್ಲಾ ವಿಷಯಗಳು ನನ್ನ ಎಷ್ಟು ಸ್ಟ್ರಾಂಗ್ ಮಾಡಿದೆ ಅಂತ ಹೇಳಿದ್ರೆ ಐ ಥಿಂಕ್ ನಾನು ಎಲ್ಲಾರು ಸಂತೆಯಲ್ಲೂ ನಿದ್ದೆ ಮಾಡಬಹುದು ಅಂತ ಹೇಳ್ತಾರಲ್ಲ, ಆ ತರ ಪರ್ಸನ್ ನಾನು. ಐ ಕ್ಯಾನ್ ಸ್ಲೀಪ್ ಲೈಕ್ ದಟ್. ಖಂಡಿತ ನಾನು ಯಾವ ವಿಷಯದಲ್ಲೂ ತಲೆ ಕೆಡ್ಸ್ಕೊಳ್ಳಲ್ಲ. ಅಂಡ್ ನಾನ್ ಐ ಥಿಂಕ್ ಅಂದ್ರೆ ಅಫ್ಕೋರ್ಸ್ ಒಂದ್ ಮೆಟಮಾಫಿಸಿಸ್ ಅನ್ನೋ ಒಂದ್ ಸ್ಟೇಜ್ ಇದ್ದೇ ಇರುತ್ತೆ ಎಲ್ರ ಲೈಫಲ್ಲೂ. ಅಂದ್ರೆ ನಿನ್ನೆ ಇರೋ ತರ ಇವತ್ತಿರೋದಿಲ್ಲ, ಮೆಂಟಲಿನೂ ಅಷ್ಟೇ, ವಿಷಯಗಳು ಅಷ್ಟೇ, ಬಿಕಾಸ್ ಎಲ್ಲಾ ಕೂಡ ಲೆಸನ್ಸ್ ಅಲ್ವಾ ಲೈಫ್ ಅಲ್ಲಿ. So I think 5 years ಹಿಂದೆ if you would have asked me which is your favorite place to kind of venture out, I would have said ಯಾವ್ದೋ ಒಂದು ಯುರೋಪಿಯನ್ ಯಾವ್ದೋ ಒಂದು ಕಂಟ್ರಿ ಹೇಳ್ತಿದ್ದೆ ಅನ್ಸುತ್ತೆ. ಬಟ್ ಈಗ ನೀವು ಇವತ್ತು ಕೇಳಿದ್ರೆ ವಿಚ್ ಇಸ್ ಯೋರ್ ಫೇವ್ರೆಟ್ ಕಂಟ್ರಿ ಆರ್ ಮೇ ಬಿ ನೀವು ನೀವು ಯಾವ ಜಾಗಕ್ಕೆ ಹೋಗ್ಬೇಕು, ಎಲ್ಲಿ ಇರ್ತೀರಾ, ಎಲ್ಲಿ ಮನೆ ಮಾಡಿರ್ತೀರಾ ಅಂತ ಕೇಳಿದ್ರೆ ನಾನು ಮಲ್ನಾಡ್ ನಮ್ ಕಳ್ಸಕ್ ಹೋಗ್ತೀನಿ ಸರ್ ಅಂತ ಹೇಳ್ಬೋದು ನಾನು. ಸೊ ಆ ತರನು ನಮ್ಮ ಪ್ರಿಫರೆನ್ಸಸ್ ಗಳು, ಚಾಯ್ಸಸ್ ಗಳು ಲೈಫ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಸಿನಿಮಾ ಅಂತ ಹೇಳಿ ಬಂದಾಗ ಕಾಸ್ಮೆಟಿಕ್ಸ್ ಗಳನ್ನ ಹಾಕೋಬೇಕಾಗುತ್ತೆ, ಅನಂತರ ಮೇಕಪ್ ಮಾಡ್ತಾರೆ. ತಾವು ಅದನ್ನ ಎಷ್ಟು ಇಷ್ಟಪಡ್ತೀರಿ? ಮೇಕಪ್ ಹಾಗೆ ತಮ್ಮ ಮುಖದ ಕಾಂತಿ ಇದನ್ನೆಲ್ಲ ತಾವು ಗಳಿಸೋದಕ್ಕೆ ಏನೇನ್ ತಮ್ಮ ತಯಾರಿಗಳಿರುತ್ತೆ, ಅದನ್ನ ಇಷ್ಟಪಡ್ತೀರಾ? ಏನ್ ಹೇಳ್ತೀರಿ ಈಗ? ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್. ಒಂದು ಏನಂತ ಹೇಳಿದ್ರೆ ಸೌಂದರ್ಯ ಅಥವಾ ಬ್ಯೂಟಿ ಅಂತ ಬಂದಾಗ ನಾನು ತುಂಬಾ ಫಿಲಾಸಫಿಕಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದಾಗ ಡೆಫಿನೆಟ್ಲಿ ಎಲ್ಲಾರು ಹೇಳೋ ಒಂದು ಪ್ರೊವರ್ಬ್ ಇಂದಾನೆ ಎಲ್ರು ಕೂಡ ಅದ್ ಹೇಳೋ ತರ, ಇಫ್ ಯು ಆರ್ ಅ ವೆರಿ ಗುಡ್ ಬಿಹೋಲ್ಡರ್ ಅಂದ್ರೆ ಇಫ್ ಯುವರ್ ಐಸ್ ಆರ್ ರಿಯಲಿ in a very optimistic sense, you will find everybody beautiful. And also ನಾನ್ ನೋಡುವಂತದ್ದು ಏನಂತ ಹೇಳಿದ್ರೆ ನಾನು ಎಲ್ರ ಜೊತೆನೂ ಒಂದೇ ತರ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಅಂಡ್ ಒಳಗಡೆ ಒಂದು ಸೌಂದರ್ಯತೆ ಇರುತ್ತೆ ಗೊತ್ತಾ, ಅದ್ ಕಾಣ್ಸಕ್ಕೆ ನಿಮ್ ಮುಖದ ಮೇಲೆ ಅದು ಕಾಣುತ್ತೆ. ಆಕ್ಚುಲಿ ಒಂದು ಚಿಕ್ಕ ಸ್ಮೈಲ್ ಅಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಜೆನ್ಯೂನ್ ಇದ್ದೀರಾ ಅಥವಾ ಏನು ಅನ್ನೋ ತರದಲ್ಲಿ. ನಾಟ್ ದಟ್ ಎವ್ರಿಬಡಿ ಇಸ್ ಅ ಫೇಸ್ ರೀಡರ್ ಅಂಡ್ ಎಷ್ಟೋ ಜನ ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ ನೋಡಕ್ಕೆ, ಅಂಡ್ ದೆನ್ you never know ಏನು ಅನ್ನೋ ತರದಲ್ಲಿ. ಸೊ it's just not about that, but I think ಬ್ಯೂಟಿನ ಎಲ್ಲರೂ ಸೆನ್ಸ್ ಮಾಡಬಹುದು. ಅಂಡ್ ಅಫ್ಕೋರ್ಸ್ ನಮ್ಗೆ ಮೇಕಪ್ ಅಂತ ಹೇಳಿದಾಗ ನಮ್ ಊಟ, ಅದು ಮೇಕಪ್ ಆಗ್ಲಿ ಹೇರ್ ಆಗ್ಲಿ, ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್. ಅಂಡ್ ನಾವ್ ಮೇಕಪ್ ಹಾಕೋಬೇಕಾದ್ರೂ ಅದಕ್ಕೆ ನಮಸ್ಕಾರ ಮಾಡ್ಕೊಂಡೆ ನಮ್ ಕೆಲಸ ಶುರು ಆಗೋದು. ನಮ್ಮ ಮೇಕಪ್ ಮ್ಯಾನ್ ಆಗ್ಲಿ, ಹೇರ್ ಸ್ಟೈಲಿಸ್ಟ್ ಆಗ್ಲಿ ಯಾರೋ ಜೊತೆಗಿದ್ದಾಗ, ಯಾಕಂದ್ರೆ ಅವ್ರು ನಮ್ಮನ್ನ ಯಾವತ್ತು ಚೆನ್ನಾಗಿ ಕಾಣಿಸ್ತಿರ್ತಾರೆ. ಅಂಡ್ ನಾವು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳಿದಾಗ ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೀವು ಕೇಳ್ಬೋದು ಮೇಕಪ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ನೀವು ಅಗೇನ್ ನಾನು ಇದನ್ನ ಸ್ಕ್ರೀನ್ ಪ್ರೆಸೆನ್ಸ್ಗೆನೆ ಬರ್ತೀನಿ. ಸೊ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಬಂದಾಗ ಎಷ್ಟೋ ಜನ ಮೇಕಪ್ ಹಾಕದ ಮೇಲೆ ಅವರ ಬ್ಯೂಟಿ ಅಂಡ್ ಮೇಕಪ್ ಇಲ್ದೇ ಇರೋ ಇದ್ದಾಗ್ಲೂ ಕೂಡ ಒಬ್ರೊಬ್ರು ಒಂದೊಂದ್ ತರ ಕಾಣಿಸ್ತಾ ಇರ್ತಾರೆ. ಕೆಲವರು ನ್ಯಾಚುರಲ್ ಬ್ಯೂಟಿ ಇರ್ತಾರೆ, ಅವ್ರಿಗೆ ತುಂಬಾ ಮಿನಿಮಲ್ ಮೇಕಪ್ ಮಾಡಿದ್ರು ಸಾಕಿರುತ್ತೆ. ಸೊ ಕೆಲವರಿಗೆ ಫೀಚರ್ ನ ಹೈಲೈಟ್ ಮಾಡಕ್ಕೆ ಮೇಕಪ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಒಬ್ಬ ಮೇಕಪ್ ಮ್ಯಾನ್ ಅಂತ ಹೇಳಿದ್ರೆ ಒಬ್ಬ ಮೆಜಿಷಿಯನ್ ಆಗಿರ್ತಾನೆ. ಸೊ ಅವ್ರು ನಿಮ್ಮ ಬ್ಯೂಟಿನ ಯಾವ ತರ ಎನ್ಹಾನ್ಸ್ ಮಾಡ್ತಾರೆ ಅನ್ನೋ ತರದಲ್ಲಿ. ಸೊ ಕೆಲವರಿಗೆ ಮೇಕಪ್ ಅವಶ್ಯಕತೆ ಇರುತ್ತೆ, ಕೆಲವರಿಗೆ ಅವಶ್ಯಕತೆ ಇರೋದಿಲ್ಲ. ನೀವು ನನಗೆ ಕೇಳ್ಬೋದು, ಐ ಥಿಂಕ್ ಕೆಂಡಸ್
ಸಂಪಿಗೆ ಆಗ್ಲಿ ಟಗರು ಆಗ್ಲಿ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಐ ಥಿಂಕ್ ಕೆಂಡ ಸಂಪಿಗೆ ಅಂತೂ ಟೋಟಲ್ ನೋ ಮೇಕಪ್ ಲುಕ್ ಅಲ್ಲಿ ಕಾಣಿಸಿರುವಂತದ್ದು. ಬಟ್ ಗ್ರಾಜುವಲಿ ನಾವು ಹೋಗ್ತಾ ಹೋಗ್ತಾ ನಮ್ಮ ಫೀಚರ್ಸ್ ಹಿಂಗ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ತರದಲ್ಲಿ. ಸೊ ಐ ಥಿಂಕ್ ಇವತ್ತು ದ ಮೇಕಪ್ ವಾಟ್ ಐ ಹವ್ ಡನ್, ಐ ಥಿಂಕ್ ಐ ಹವ್ ಡನ್ ಇಟ್ ಬೈ ಮೈ ಓನ್. ಅಂಡ್ ಯು ಕುಡ್ ಆಸ್ಕ್ ಮೀ ಏನೇನ್ ಹಾಕಿದೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ನಾನು ಪಾನ್ಸ್ ಅಥವಾ ನೀವಿಯಾದು ಒಂದು ಕ್ರೀಮ್ ಯೂಸ್ ಮಾಡ್ತೀನಿ, ಆರ್ ಮೇ ಬಿ ಐ ಯೂಸ್ ಸೆಟಾಫಿಲ್ ತರದ್ ಒಂದು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ. ಅಂಡ್ ದೆನ್ ಓವರ್ ದಟ್ ಬಾಬಿ ಬ್ರೌನ್ದು ಒಂದು ಫೌಂಡೇಶನ್ ಹಾಕೋತೀನಿ. ಅಂಡ್ ದೆನ್ ಐ ವೇರ್ ಬ್ಲಶ್ and lipstick and a little bit of eyeshadow. That is makeup for me. And of course, like the mascara or eyelashes. So that I love doing that minimal makeup. That is my style, and that is something that I really like. But when it comes to a few events, ಕೆಲವೊಂದು heavy makeup ಬೇಕಾಗುತ್ತೆ ಅಂತ ನಮಗೆ ಅನ್ಸುತ್ತೆ. So ಆ ಟೈಮಲ್ಲಿ we go for heavy makeup. So now, yes, yeah. So ಈಗ post that ಮೇಕಪ್ ನಾವ್ ಯಾವ ತರ ರಿಮೂವ್ ಮಾಡಬೇಕು ಅನ್ನೋ ತರದಲ್ಲಿ. ಸಿ ಮೇಕಪ್ ಹಾಕೊಳ್ಳೋದು ಎವ್ರಿಬಡಿ ಲೈಕ್ಸ್, ಬಟ್ ಮೇಕಪ್ ತೆಗಿಯೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹೌ ಡು ಯು ರಿಮೂವ್ ಮೇಕಪ್? ದೇರ್ ಆರ್ ಕಪಲ್ ಆಫ್ ಥಿಂಗ್ಸ್. ಸೊ ಕೆಮಿಕಲ್ ಇಂದಾನೇ ತೆಗಿಬೇಕು ಅನ್ನೋದು ಕೆಲವರ ಒಂದು ವಾದ ಇರುತ್ತೆ, ಎಸ್ಪೆಷಲಿ ಈ ಇಂಡಸ್ಟ್ರಿನಲ್ಲಿ. ಸೊ ಬ್ಯೂಟಿಷಿಯನ್ಸ್ ಅಂತ ಬಂದಾಗ ದೇ ಆಲ್ವೇಸ್ ರೆಕಮೆಂಡ್ ಕೆಲವರು ಸೇಯಿಂಗ್ ದಟ್ ಈ ಪ್ರಾಡಕ್ಟ್ ಯೂಸ್ ಮಾಡಿ ಟು ರಿಮೂವ್ ಮೇಕಪ್ ಅಂತ. ಸೊ ಶಿಶ್ಯಾಡೋ ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನಾನು ಯೂಶಲಿ ಟು ರಿಮೂವ್ ಮೇಕಪ್. ತುಂಬಾ ಕೆಮಿಕಲ್, ತುಂಬಾ ಹೆವಿ ಮೇಕಪ್ ಇದ್ದಾಗ. ತುಂಬಾ ಸಿಂಪಲ್ ಮೇಕಪ್ ಇದ್ದಾಗ ಐ ಯೂಸ್ ಕೋಕೋನಟ್ ಆಯಿಲ್ ಟು ರಿಮೂವ್ ಮೇಕಪ್. ಐ ಥಿಂಕ್ ಕೋಕೋನಟ್ ಆಯಿಲ್ ಇಸ್ ಒನ್ ಆಫ್ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ಮೇಕಪ್ ತೆಗಿಬೇಕು ಅಂತ ಹೇಳಿದಾಗ. ಐ ಥಿಂಕ್ ಕೋಕೋನಟ್ ಆಯಿಲ್ ಇಸ್ ಒನ್ ಆಫ್ ದ ಬೆಸ್ಟ್ ಆಯಿಲ್ಸ್ ನೀವು ಯೂಸ್ ಮಾಡಬಹುದು. ಅಂಡ್ ಐ ಥಿಂಕ್ ನಮ್ಮ ಮನೆಯಲ್ಲೇ ಇರುವಂತ ಎಷ್ಟೋ ವಿಚಾರಗಳನ್ನು ಯೂಸ್ ಮಾಡೇ ನಾವು ಮಾಡಬಹುದು. ಇಟ್ಸ್ ನಾಟ್ ದಟ್ ಓಕೆ ಪ್ರತಿ ಎಲ್ಲಾ ಕಡೆ ದುಡ್ಡು ಖರ್ಚು ಮಾಡಬೇಕು, ಆ ತರದ್ದೇನೂ ಇಲ್ಲ. ಸೊ ಐ ಥಿಂಕ್ ಕೋಕೋನಟ್ ಆಯಿಲ್ ನಿಮ್ ಸ್ಕಿನ್ಗೆ ಇವನ್ ನೀವು ಮೇಕಪ್ ಮಾಡಿ ಇಲ್ಲ ಅಂತ ಹೇಳಿದ್ರು, ವೆನೆವರ್ ಯು ಫೈನ್ ಟೈಮ್ ಅಪ್ಲೈ ಬಿಟ್ ಆಫ್ ಕೋಕೋನಟ್ ಆಯಿಲ್. ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿ, ಅಂಡ್ ಹಾಲಿನ ಕೆನೆ ಯೂಸ್ ಮಾಡಿ. ದಟ್ ಇಸ್ ಗುಡ್ ಫಾರ್ ಯೋರ್ ಸ್ಕಿನ್. ಅಂಡ್ ಐ ವುಡ್ ಸೇ ಇದು ರೋಸ್ ಇರುತ್ತಲ್ವಾ, ಅದ ನಿಮ್ಮ ಮನೇಲೆ ರೋಸ್ ವಾಟರ್ ಮಾಡ್ಕೋಬಹುದು ನೀವು. ಅಂಡ್ ಐ ಥಿಂಕ್ ಒನ್ ಆಫ್ ದ ಗುಡ್ ಡಯಟ್ಸ್, ನೀವು ನನಗೆ ಕೇಳೋದಾದ್ರೆ, ನೀವು ಮಲ್ನಾಡ್ ಕಡೆಯವ್ರು ಆಗಿದ್ರೆ ನಿಮ್ಗೆ ಕೆಸು ಅಂದ್ರೆ ಐಮ್ ಜಸ್ಟ್ ಟೆಲಿಂಗ್ ಇಟ್ ಟು ದ ಆಡಿಯನ್ಸ್. ಸೊ ನೀವು ಮಲ್ನಾಡ್ ಕಡೆಯವರಾಗಿದ್ರೆ ಕೆಸುವಿನ ಎಲೆಗಳು ಆ ತರದ್ದೆಲ್ಲ ಒಂದು ಸ್ಟೇಪಲ್ ನಿಮ್ ಕಡೆನೆ ಸಿಗುವಂತ ಎಷ್ಟೋ ಎಲೆಗಳೆಲ್ಲ ಇರುತ್ತೆ. ಸೊ ಅದ್ರಲ್ಲೆಲ್ಲ ನೀವು ಮೊದ್ಲಿಂದನೂ ಮಾಡ್ಕೊಂಡು ಬಂದಿರುವಂತ ಪದಾರ್ಥಗಳು. ಸೊ ಯು ಕ್ಯಾನ್ ಆಕ್ಚುಲಿ ಕಂಟಿನ್ಯೂ ವಿತ್ ದಟ್. ಬಟ್ ಅಫ್ಕೋರ್ಸ್ ಅದ್ರ ಜೊತೆಗೆ ನಿಮ್ ಪ್ರೋಟೀನ್ ಏನ್ ಬೇಕು ಅನ್ನೋ ತರದಲ್ಲಿ. ಸಿ ವೆಜಿಟೇರಿಯನ್ಸ್ ಗಳಿಗೆ ಪ್ರೋಟೀನ್ ಸೋರ್ಸ್ ಬೇರೆ ಇರುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಅಫ್ಕೋರ್ಸ್ ಮೀಟ್ ಇರುತ್ತೆ. ಸೊ ಬೇಸ್ಡ್ ಆನ್ ನಿಮ್ಮ ಪ್ರೋಟೀನ್ ಸೋರ್ಸ್ ಯಾವುದು ಅಂತ ಚೂಸ್ ಮಾಡಿಬಿಟ್ಟು ಮೇಕ್ ಶ್ಯೂರ್ ನಿಮ್ ಪ್ಲೇಟ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರೋಟೀನ್ ಇರಲಿ, ಕಾರ್ಬ್ ಇಂಟೇಕ್ ಕಡಿಮೆ ಇರಲಿ, ಅಂಡ್ ಆಲ್ಸೋ ಫ್ಯಾಟ್, ಗೀ ಆಗ್ಲಿ, ಬಟರ್ ಆಗ್ಲಿ, ಕೋಕೋನಟ್ ಆಯಿಲ್ ಆಗ್ಲಿ ಅಥವಾ ಆಲಿವ್ ಆಯಿಲ್ ಆಗ್ಲಿ, ದೀಸ್ ಆರ್ ಆಲ್ ವೆರಿ ಗುಡ್. ಇಟ್ ಕ್ಯಾನ್ ಬಿ ಲೈಕ್ ಓಕೆ ಡೀಪ್ ಫ್ರೈಡ್ ಎಲ್ಲ ಇಟ್ಸ್ ಯು ಹ್ಯಾವ್ ಟು ಅವಾಯ್ಡ್ ಡೆಫಿನೆಟ್ಲಿ. ಬಟ್ ದೀಸ್ ಆರ್ ದ ಆಯಿಲ್ಸ್ ದಟ್ ಯು ಕ್ಯಾನ್ ಪ್ರಾಬ್ಲಿ ಮೇಡಮ್. ಈಗ ಮದುವೆ ಆದ ನಂತರ, ಮಕ್ಕಳಾದ ನಂತರ ಸೌಂದರ್ಯ ಹಾಳಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಅದೇ ಅಭಿಪ್ರಾಯ ಇದೆ. ಹಾಗಾಗಿ ಮಕ್ಕಳಾಗೋದನ್ನ ಡಿಲೇ ಮಾಡ್ತಾರೆ. ಆ ರೀತಿ ಎಲ್ಲ ಇರುತ್ತೆ. ತಾವು ಏನಂತೀರಿ ಅಂತವರಿಗೆ? ತಮ್ಮ ಅಭಿಪ್ರಾಯ ಏನು ಅದಕ್ಕೆ? ಮಕ್ಕಳಾಗೋದ್ರಿಂದ ಬ್ಯೂಟಿ ಕಡಿಮೆ ಆಗುತ್ತೆ ಅನ್ನೋ ತರದಲ್ಲಿ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ what is coming from a very I'm sorry to use this word, but I think it's a very patriarchal idrinda system inda baruvanta ಒಂದು ತಲೆಗೆ ನಾವು ಹೇರಿಕೆ ಅಂತ ಹೇಳ್ತೀವಲ್ವಾ. ಸೊ ಅಲ್ಲಿಂದ ಬರುವಂತ ಹೇರಿಕೆ. ಅಂಡ್ ಲಾಟ್ ಆಫ್ ವಿಮೆನ್ ಆರ್ ವಿಕ್ಟಿಮ್ ಆಫ್ ದಿಸ್ ಇಫ್ ಯು ಆಸ್ಕ್ ಮಿ. ದಟ್ ನೀವು ಮಕ್ಳು ಆಗೋದಿದೆಯಲ್ಲ, ಇಟ್ಸ್ ವೆರಿ ನ್ಯಾಚುರಲ್ ಅಂಡ್ ಆ ನೇಚರ್ ಇಂದ ಬಂದಿರುವಂತದ್ದು. ಅಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಗ್ಲೋ ಇರುತ್ತೆ ಮುಖದ ಮೇಲೆ ಎಲ್ಲ ಹೆಣ್ಮಕ್ಳಿಗೆ. ಅದಾದ್ಮೇಲೆ ಒಂದ್ ಬ್ಯೂಟಿ ಅಂತ ಬಂದಾಗ ನಿಮ್ಮ ಲೈಫ್ ನ ಪ್ರತಿಯೊಂದು ಫೇಸ್ ಅಲ್ಲಿ ನೀವು ಒಂದೊಂದ್ ತರ ಕಾಣಿಸ್ತಾ ಇರ್ತೀರಾ. ಅಂಡ್ ಅದನ್ನ ಎಂಬ್ರೇಸ್ ಮಾಡಕ್ಕೆ ನೀವು ಶುರು ಮಾಡಿ. ಅಂಡ್ ನೀವು ಕರೆಕ್ಟ್ ಆಗಿರೋ ಡಯಟ್ ಮಾಡ್ತಿದ್ದೀರಾ, ಕರೆಕ್ಟ್ ಆಗಿರೋ ವರ್ಕೌಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ಆಲಿಯಾ ಭಟ್ ತರ ಮಾಮಿ ಆಗ್ಬೋದು, ಆರ್ ಮೇ ಬಿ ಕಟ್ರಿನಾ ಕೈಫ್ ತರ ಮಾಮಿ ಆಗ್ಬೋದು, ಆರ್ ಮೇ ಬಿ ಕರೀನಾ ಕಪೂರ್ ತರ ಅಮ್ಮ ಆಗ್ಬೋದು. ಐ ಆಮ್ ಜಸ್ಟ್ ಸೇಯಿಂಗ್, ಸೊ ಇಟ್ ನಾಟ್ ನೆಸೆಸರಿಲಿ ದಟ್ ಎಲ್ರಿಗೂ. ಈಗ ಅಪಾರ್ಟ್ ಫ್ರಮ್ ನೀವು ಸೆಲೆಬ್ರಿಟೀಸ್ ಹೆಸರುಗಳೆಲ್ಲ ಬಿಡಿ, ನನ್ನ ಫ್ರೆಂಡ್ಸ್ ಗಳೇ ತುಂಬಾ ಜನ ಇದ್ದಾರೆ, ಎಲ್ಲ ಸಂತೂರ್ ಮಾಮಿಗಳೇ. ಸೊ ಸ್ಮಿತಾ ಮೇಡಮ್ ಇದ್ದಾರೆ, ನಮ್ ಸಂತೂರ್ ಅಮ್ಮ, ಅವ್ರು ನನ್ನ ಫೇವ್ರೇಟ್ ಅವರು. ಹಾಗೆ ಇನ್ನು ಸಿನಿಮಾ ಕ್ಷೇತ್ರ ಬಿಟ್ರೆ ನೀವು ವ್ಯವಹಾರ ಅಂತ ಹೇಳಿದ್ರಿ, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ. ಏನ್ ಬಿಸ್ನೆಸ್ ಮಾಡ್ತಿದ್ದೀರಿ, ಹೇಗಿದೆ ಎಲ್ಲ?
ಚಿಕ್ಕದಾಗಿ ಏನೋ ಒಂದ್ ಶುರು ಮಾಡಿದ್ದೀವಿ ಆಕ್ಚುಲಿ. ಸೊ ನನಗೆ ಬಟ್ಟೆ ಅಂತ ಬಂದಾಗ ನಾನ್ ನಿಮ್ಗೆ ಹೇಳ್ದೆ, ಮತ್ತೆ ಅದೇ ಟಾಪಿಕ್ ಹೋಗ್ತಾ ಇದೀನಿ ಅಂತ ಬೈಕೋಬೇಡಿ. ನಾನು ಮೇ ಬಿ ನಿಮ್ ಜೊತೆನೆ ಸೂಟ್ ಹಾಕೊಂಡು